ಹಾಯ್ ಹಲೋ. ಇವತ್ತು ತಮ್ಲೈನ್ ನೋಡಿ ಗೊತ್ತಾಗಿರುತ್ತೆ ನಿಮಗೆ ಲಕ್ಷ್ಮಿ ಹಬ್ಬ ಯಾವ ಥರ ಮಾಡೋದು ಅಂತ. ಏಕೆಂದರೆ ಈ ವರ್ಷ ಲಕ್ಷ್ಮಿ ಹಬ್ಬ ಬಂದೇ ಬಿಡ್ತಲ್ವ, 8ನೇ ತಾರೀಕಿದೆ, ಇನ್ನೊಂದು 4 ದಿವಸ ಇದೆ ಅಷ್ಟೇ ಹಬ್ಬ. ಯಾವ ಥರ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡೋಣ ಅಂತ ಬಂದಿದ್ದೀನಿ. ಏಕೆಂದರೆ ನನಗೆ ಗೊತ್ತಿರೋಷ್ಟು ನಾನು ತಿಳಿಸ್ಕೊಡ್ತೀನಿ ಲಕ್ಷ್ಮಿ ಹಬ್ಬ ಯಾವ ಥರ ಮಾಡೋದು ಅಂತ. ಎಲ್ಲ ಪ್ರತಿಯೊಂದು ಮಾಡ್ತಾರೆ, ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಲಕ್ಷ್ಮಿ ಹಬ್ಬನ. ಲಕ್ಷ್ಮಿಗೆ ಬೇಕಾಗಿರೋ ಪದಾರ್ಥನ ಇಟ್ಟಲ್ಲ, ಪದಾರ್ಥ ಯಾವ್ದ್ಯಾವುದು ಅಂತ 4 ಪದಾರ್ಥ ಇದೆ, ಅದನ್ನು ತಿಳಿಸ್ಕೊಡ್ತೀನಿ. ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡ್ದಲ್ಲೇ ನೋಡಿ. ಫಸ್ಟು ಬೇಕಾಗಿರೋದೇ ಲಕ್ಷ್ಮಿಗೆ ಮುಖವಾಡ ತಂದಿಟ್ಕೊಂಡಿರ್ತಾರೆ. ಅಂದರೆ ವರ್ಷ ಮಾಡೋದಾದರೆ ಮಾತ್ರ ಲಕ್ಷ್ಮಿಗೆ ಮುಖವಾಡ ತಂದಿಟ್ಕೊಳ್ಳಿ. ಇಲ್ಲಾಂದರೆ ಸುಮ್ಮನೆ ಅಂದರೆ ವರ್ಷ ಮಾಡೋ ಅನುಕೂಲ ಇದೆ ನನಗೆ, ಮಾಡ್ತೀನಿ ಅನ್ನೋ ಗ್ಯಾರಂಟಿ ಇದ್ದರೆ ಮಾತ್ರ ತಂದಿಟ್ಕೊಳ್ಳಿ, ಇಲ್ಲಾಂದರೆ ಬೇಡ. ಯಾಕೆ ಅಂತ ಅಂದರೆ ತಂದಿಟ್ಕೊಂಡು ಮನೇಲಿ ಇದು ಮಾಡಬಾರ್ದು. ಏಕೆಂದರೆ ಲಕ್ಷ್ಮಿಗೆ ಅದಿಷ್ಟ ಆಗಲ್ಲ. ನೀವು ಒಂದು ವರ್ಷ ಮಾಡ್ತೀರಾ, ಒಂದು ವರ್ಷ ಮಾಡಲ್ಲ, ಆ ಥರ ಎಲ್ಲ ಮಾಡಬಾರ್ದು. ಲಕ್ಷ್ಮಿಗೆ ನೀವು ಭಕ್ತಿಯಿಂದ ಮಾಡಿ, ಸಿಂಪಲಾಗೆ ಮಾಡಿ. ಆದರೆ ಬಟ್ ಮೇನ್ ಬೇಕಾಗಿರೋದೇ ಲಕ್ಷ್ಮಿಗೆ ಭಕ್ತಿ. ಅದಕ್ಕೆ ಮುಖವಾಡ ಎಲ್ಲ ತಂದಿಟ್ಕೊಳ್ಳೋಕ್ಕಿಂತ ಫಸ್ಟು ಯೋಚನೆ ಮಾಡಿ, ನನಗೆ ಮಾಡೋ ಕೆಪಾಸಿಟಿ ಇದೆ, ನಾನು ಮಾಡ್ತೀನಿ ಅನ್ನೋದಿದ್ರೆ ಮಾತ್ರ ತಂದಿಟ್ಕೊಳ್ಳಿ. ಇಲ್ಲ ಅನುಕೂಲ ಇದ್ದರೆ ಬೆಳ್ಳಿ ತಂದಿಟ್ಕೋತಾರೆ, ಇಲ್ಲಾಂದರೆ ಮಾಮೂಲಿ ಅಂಗಡಿಗಳಲ್ಲೇ ತಂದಿಟ್ಕೋತಾರೆ. ಅದಕ್ಕೆ ಪೀಠ ತಂದಿಟ್ಕೋತಾರೆ, ಮತ್ತು ಗೊಂಬೆಗಳೆಲ್ಲ ತಂದಿಟ್ಕೋತಾರೆ. ಅದನ್ನೆಲ್ಲ ತಂದಿಟ್ಕೋತೀರ ಅಂದರೆ ವರ್ಷ ಮಾಡಲೇಬೇಕು. ಹಂಗಿದ್ರೆ ಮಾತ್ರ ತಂದಿಟ್ಕೊಳ್ಳಿ, ಇಲ್ಲಾಂದರೆ ದಯವಿಟ್ಟು ತರಬೇಡಿ. ಮನೇಲಿ ಭಕ್ತಿಯಿಂದ ಪೂಜೆ ಮಾಡಿ. ನಮ್ಮ ಮನೆಗೆ ಲಕ್ಷ್ಮಿ ಬಂದೇ ಬರ್ತಾರೆ, ಆಯಿತಾ. ಲಕ್ಷ್ಮಿಗೆ ಏನೇನು ಬೇಕು ಅದು ಇಡಿ. ಮತ್ತು ಸೀರೆ ತಗೊಬರಕ್ಕೆ ಹೋಗ್ತಾ ಇರ್ತೀರ, ನನಗಿಲ್ಲ ವರಮಹಾಲಕ್ಷ್ಮಿ ಪೂಜೆಗೆ ಅಷ್ಟುದ್ದೇ ಬೇಕು ಸೀರೆ, ಇಷ್ಟುದ್ದೇ ಬೇಕು ಅಂತ ಮನೇಲಿ ಜಗಳ ಮಾಡ್ಕೊಂಡು ದುಡ್ಡಿಸ್ಕೊಳ್ಳೋದು, ಆ ಥರ ಎಲ್ಲ ಮಾಡಬೇಡಿ. ನೀವು 100 ರೂಪಾಯಿಂದೇ ತಂದಿಡಿ, ಅದು ಭಕ್ತಿಯಿಂದ ತಂದಿಡಿ. ಯಾವುದೇ ಪದಾರ್ಥ ಅಷ್ಟೇ, ನಾವು ಒಂದು ದೇವ್ರಿಗೊಂದು ಹೂವು ಮುಡಿಸ್ತೀನಿ ಅಂದರೆ ಅದು ಭಕ್ತಿಯಿಂದ ಇರಬೇಕು. ಅದು ಭಕ್ತಿ ಇರಲಿಲ್ಲ ಅಂದರೆ ನೀವು ಎಷ್ಟೇ ಖರ್ಚು ಮಾಡಿದರೂ ಅದು ವೇಸ್ಟೇ. ಹಂಗಾಗಿ ಹೇಳ್ತಾ ಇದ್ದೀನಿ ನಾನು, ದಯವಿಟ್ಟು ಭಕ್ತಿ ಇರಬೇಕು ಮೇಯ್ನು. ಸೀರೆ ವಿಚಾರಕ್ಕೆ ಹೋಗೋದಾದರೆ ದಯವಿಟ್ಟು ಹಸ್ರು ಕಲರ್ ಸೀರೆ ತಗೊಬನ್ನಿ. ಮೇಯ್ನ್ ಬೇಕಾಗಿರೋದೇ ಹಸ್ರು ಕಲರು, ಓಕೆನಾ. ಮತ್ತು ಮೂಗ್ಬಟ್ಟು ಅಂದರೆ ಇದಕ್ಕೆಲ್ಲ ಮುಖವಾಡ ಎಲ್ಲ ತಂದಿರ್ತಾರೆ ನೋಡಿ, ಅವರು ಮೂಗ್ಬಟ್ಟು ಮತ್ತು ಓಲೆ. ನಾವು ಹೆಣ್ಮಕ್ಳು ಯಾವ ಥರ ಅಲಂಕಾರ ಮಾಡ್ಕೊತೀವಿ ಆ ಥರ ಬೇಕೇ ಬೇಕು. ಮುಖವಾಡ ತಂದಮೇಲೆ ಒಂದು ಲಿಫ್ಟಿಕ್ಕಿಂದ ಹಿಡಿದು ಸರ, ಬಳೆ ಮತ್ತು ಕಾಲ್ಗೆಜ್ಜೆ ಎಲ್ಲನೂ ಹಾಕ್ತಾರೆ. ನೀವು ಅದನ್ನು ನೋಡ್ಕೊಂಡು ಅದಕ್ಕೆ ಮುಖವಾಡ ತಗೊಬನ್ನಿ ಅಂತ ಹೇಳ್ತಾರೆ. ಆ ಥರ ಮಾಡೋದಿದ್ರೆ ಮಾತ್ರ ಮುಖವಾಡ ತಗೊಬನ್ನಿ. ತುಂಬ ಖರ್ಚು ಬರುತ್ತೆ ಮುಖವಾಡ ತಂದು ನಾನು ಗೊಂಬೆ ಎಲ್ಲ ಇಟ್ಟು ಪೂಜೆ ಮಾಡ್ತೀನಿ ಅಂದರೆ ತುಂಬ ಖರ್ಚು ಬರುತ್ತೆ. ಆ ಥರ ವರ್ಷನೂ ಮಾಡೋಕ್ಕಾದರೆ ಮಾತ್ರ ತರಬೇಕು, ಇಲ್ಲಾಂದರೆ ತರಬಾರ್ದು ಅಂತ ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ. ತಗೊಬಂದು ಮಾಡಿ, ಲಕ್ಷ್ಮಿ ಮನೆಗೆ ಬಂದೇ ಬರ್ತಾರೆ. ಮೇಯ್ನ್ 4 ಪದಾರ್ಥ ಯಾವ್ದು ಅಂತ ಹೇಳ್ತೀನಿ ನೋಡಿ. ಎಳ್ಳೀರು ಬೇಕೇ ಬೇಕು ಲಕ್ಷ್ಮಿಗೆ, ಅದೊಂದು. ನೆಕ್ಸ್ಟು ಎಳ್ಳೀರು ಸಿಗುತ್ತೆ, ಮಾರ್ಕೆಟಲ್ಲಾದರೂ ಸಿಗುತ್ತೆ, ಹಳ್ಳಿ ಕಡೆ ಮಾಡೋರಾದರೂ ಸಿಗುತ್ತೆ. ಹಾಲು ನಮ್ಮ ಮನೇಲಿ ಇದ್ದೇ ಇರುತ್ತೆ ಅಲ್ವಾ, ಹಾಲು ಡೈಲಿ ನಿತ್ಯ ಬಳಸೋದೇ ಹಾಲು. ಮೇಯ್ನು ಲಕ್ಷ್ಮಿಗೆ ಬೇಕಾಗಿರೋದು ಎಳ್ಳೀರು, ಹಾಲು. ಮತ್ತು 2ನೇದಾಯಿತು ಹಾಲು. 3ನೇದೇನೆಂದರೆ ತುಪ್ಪ, ಹಸಿನ ತುಪ್ಪನೇ ಬೇಕು, ಹಸಿನ ತುಪ್ಪ, ಆಯಿತಾ. ಹಸಿನ ತುಪ್ಪ ಆದಮೇಲೆ ಇನ್ನೊಂದೇನು ಅಂದರೆ ಮೇಯ್ನು, ಇದೊಂದು ಸ್ವಲ್ಪ ಕಷ್ಟ ಇರುತ್ತೆ. ಬಿಲ್ಪತ್ರೆ ಅಂಗಡಿಗಳಲ್ಲೆಲ್ಲ ಸಿಗ್ಬೋದು ಅನಿಸುತ್ತೆ, ಹಳ್ಳಿ ಕಡೆ ಆದರೆ ಸಿಗುತ್ತೆ, ದೇವಸ್ಥಾನದ ಹತ್ರ ಎಲ್ಲ ಇರುತ್ತೆ. ಬಿಲ್ಪತ್ರೆ ಮೇಯ್ನು. 4ನೇದು ಬಿಲ್ಪತ್ರೆ. ಆಮೇಲೆ ತವರೆ ಹೂವೆಲ್ಲ ತಂದೆ ಇಟ್ಟಿರ್ತೀರ. ಅಂದರೆ ಇದು 4 ಪದಾರ್ಥ ಗ್ರ್ಯಾಂಡಾಗಿ ಮಾಡೋರಿಗೆ ಅಂತ ನಾನು ಹೇಳ್ತಿಲ್ಲ, ಸಿಂಪಲಾಗಿ ಮಾಡೋದಾಗಲಿ ಮನೇಲಿ, ಸಿಂಪಲಾಗಿ ವರಮಹಾಲಕ್ಷ್ಮಿ ಪೂಜೆ ಮಾಡ್ತಿರಲ್ಲ ಅವರಿಗೂ ಅಷ್ಟೇ ಈ 4 ಪದಾರ್ಥ ಇಟ್ಟು ನಿಮಗೆ ಭಕ್ತಿಯಿಂದ ಇಟ್ಟು ನಿಮಗೆ ಲಕ್ಷ್ಮಿ ಮನೆಗೆ ಬಂದೇ ಬರ್ತಾರೆ, ಆಯಿತಾ. ಈ 4 ಪದಾರ್ಥ ಇಟ್ಟಲೇಬೇಕು ನೀವು. ಏನೇನು ಹೇಳಿ? ಎಳ್ಳೀರು, ಹಸಿನ ಹಾಲು, ಹಸಿನ ತುಪ್ಪ, ಬಿಲ್ಪತ್ರೆ, ಇಷ್ಟು 4 ಪದಾರ್ಥ ದಯವಿಟ್ಟು ಮಿಸ್ ಮಾಡಬೇಡಿ, ಇಟ್ಟು, ಆಯಿತಾ. ಮತ್ತು ಲಕ್ಷ್ಮಿ ಪೂಜೆ ಎಲ್ಲ ಮಾಡಾದಮೇಲೆ 5 ಜನ ಮುತ್ತೈದೆಯವ್ರನ್ನ ಕರೆದ್ಬಿಟ್ಟು ಅರಿಶಿನ ಕುಂಕುಮ ಕೊಡಿ. ಅರಿಶಿನ ಕುಂಕುಮ ಕೊಟ್ಟು, ಅರಿಶಿನ ಕುಂಕುಮ, ಹೂವು ಮತ್ತು ವಿಳೆದೆಲೆ ಜೊತೆ ನೀವು ಬಳೆ ಕೊಡ್ತೀರಾ ಅಲ್ವಾ, ವಿಳೆದೆಲೆ ಅಡಿಕೆ ಮತ್ತು 2 ಬಾಳೆಹಣ್ಣು. 1 ಕೊಡಬಾರ್ದು, ಯಾವತ್ತೂ 2 ಬಾಳೆಹಣ್ಣು ಕೊಡಿ. ಇಷ್ಟು ಅರಿಶಿನ ಕುಂಕುಮ ಕರೆದು ಅವ್ರ ಹತ್ರ ಆಶೀರ್ವಾದ ತಗೊಳ್ಳಿ. ಲಕ್ಷ್ಮೀ ಹಬ್ಬದ ದಿನ ಮೇಯ್ನ್ ಆದಷ್ಟು ಹಿರಿಯವ್ರನ್ನ ಕರೀರಿ, ಮುತ್ತೈದೆಯವರು ಏಜ್ ಆದವ್ರು ಇರ್ತಾರಲ್ಲ ಅವ್ರ ಹತ್ರ ಆಶೀರ್ವಾದ ತಗೊಳ್ಳಿ, ಕಾಲಿಗೆ ಬಿದ್ದು. ತುಂಬ ಒಳ್ಳೆಯದಾಗುತ್ತೆ. ಮೇಯ್ನ್ ಇರೋದೇ ಅಷ್ಟು ವರಮಹಾಲಕ್ಷ್ಮಿ ಪೂಜೆಗೆ. ಮತ್ತು ಇನ್ನೇನು ಹೇಳಬೇಕು ಅಂದರೆ
ಲಕ್ಷ್ಮೀ ಹಬ್ಬ ಎಲ್ಲರ ಮನೆಗೂ ಲಕ್ಷ್ಮಿ ಬಂದು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ನನ್ನ ವೀಡಿಯೋ ಅಂದರೆ ಇದರಲ್ಲಿ ನಂದು ಎಷ್ಟು ತಪ್ಪಿದೆ ಎಷ್ಟು ಸರಿ ಇದೆ ಅನ್ನೋದು ಗೊತ್ತಿಲ್ಲ. ಈ ವಿಡಿಯೋ ನನಗೆ ಗೊತ್ತಿರೋ ಅಷ್ಟು ಹೇಳಿದ್ದೀನಿ. ಬಟ್ ಇಷ್ಟಾದರೂ ಸಿಂಪಲಾಗಿ ಮಾಡಿದ್ರು, ಇಷ್ಟಾದರೂ ಮಾಡಿ ಗ್ರ್ಯಾಂಡಾಗಿ ಮಾಡಿದ್ರು, ಇಷ್ಟು ಮಾಡಿ ಅದಕ್ಕೆ ಬಿಟ್ಟು ನಿಮಗೆ ನೀವು ಯಾವ ಥರ ಮಾಡ್ತೀರೋ ಅದು ನನಗೆ ಗೊತ್ತಿರಲ್ಲ. ಏನಂದರೆ ಈ 4 ಪದಾರ್ಥ ಇಡಿ ಮತ್ತು ಅರಿಶಿನ ಕುಂಕುಮ 5 ಜನಕ್ಕೆ ಆಗಲಿ. 5 ಜನ ಕೊಡಿ, 3 ಜನ ಬೇಡ. 5 ಜನಕ್ಕೆ ಮುತ್ತೈದೆಯರನ್ನ 5 ಜನ 9 ಜನ ಮಾತ್ರ. 5 ಜನ 9 ಜನದ ಮೇಲ್ಪಟ್ಟವ್ರು ಎಷ್ಟು ಜನಕ್ಕಾದರೂ ಕೊಡ್ಕೊಳ್ಳಿ, ನಿಮಗೆ ಇಷ್ಟ ಬಂದಿದ್ದು ಇಷ್ಟು ಜನ 5ರಿಂದ 9 ಜನನ ಕರೀರಿ ಮನೆಗೆ. ಮುತ್ತೈದೆಯರನ್ನ ಕರೆದ್ಬಿಟ್ಟು ಅರಿಶಿನ ಕುಂಕುಮ ಕೊಟ್ಟು ಭಕ್ತಿಯಿಂದ ಕಳಿಸ್ಕೊಡಿ. ದಯವಿಟ್ಟು ಈ ನನ್ನ ಮಾತಲ್ಲಿ ಏನಾದರೂ ತಪ್ಪಿದರೆ ಸಾರಿ ಕೇಳ್ತೀನಿ. ನನಗೆ ಗೊತ್ತಿರೋದು ಇಷ್ಟೇ. ಹಾಗಾಗಿ ಈ ವಿಡಿಯೋನ ಸ್ಕಿಪ್ ಮಾಡ್ದಲ್ಲೇ ನೋಡಿ ಅಂತ ಹೇಳಿದೆ. ನನ್ನ ಮಾತು ಇಷ್ಟ ಆಗಿದರೆ ಒಂದೇ ಒಂದು ಸಬ್ಸ್ಕ್ರೈಬರ್ ಆಗಿ, ಒಂದೇ ಒಂದು ಲೈಕ್ ಕೊಡಿ. ಓಕೆನಾ? ಓಕೆ, ಬಾಯ್.